ಕೊಲಿದು ಬರುವಳಂತೆ ದೇವಿಯಲ್ಲವ್ವ, ಬೇಡಿದೊರವ ಕೊಡುವಳಂತೆ ನಿಜವೇನವ್ವ. ಶುದ್ಧ ಮನದಿ ಕೂಗಿದರೆ ಓಡಿ ಬರುವಳು, ಭಕ್ತಿಯಿಂದ ಬೇಡಿದರೆ ವರವ ಕೊಡುವಳು. ನಿತ್ಯ ಪೂಜೆ ಮಾಡಿದರೆ ಒಲಿದು ಬರುವಳು, ಸತ್ಯುಳ್ಳ ತಾಯಿ ಎಂದು ಹೆಸರಾದವಳು. ಯಲ್ಲಮ್ಮನ ಗುಡ್ಡವು ಎಲ್ಲಿ ಇರುವುದು, ಯಲ್ಲಮ್ಮನ ಗುಡಿ ಇರುವ ಸ್ಥಳವು ಯಾವುದು? ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಬಳಿಗೆ ಯಲ್ಲಮ್ಮನ ಗುಡ್ಡದಲ್ಲಿ ಗುಡಿಯು ಇರುವುದು. ಮಲಪ್ರಭೆಯ ದಂಡೆಯಲ್ಲಿ 7 ಕೊಳ್ಳವು, ಪೂರ್ವದ ಸಹ್ಯಾದ್ರಿ ಎಂದು ಹೆಸರಾಗಿಹುದು. 7 ಕೊಳ್ಳವೆಂದರೆ ಯಾವುವು ಅವ್ವ? ಎಲ್ಲದಕ್ಕೂ ಎಲ್ಲಮ್ಮನೆ ಒಡತಿಯೇನವ್ವ. ಸವದತ್ತಿ ನವಿಲು ತೀರ್ಥ ಸೊಗಲದ ಕೊಳ್ಳ, ಮುನವಳ್ಳಿ ಪರಸಗಡ ಜೋಗುಳ ಭಾವಿ. ಯಲ್ಲಮ್ಮನ ಕೊಳ್ಳ ಸೇರಿ 7 ಕೊಳ್ಳವು, ಯಲ್ಲಮ್ಮನ ಮಹಿಮೆಯಲ್ಲಿ ನಡೆಯುತ್ತಿರುವುದು. ರೇಣುಕರಾಜನ ಮಗಳು ರೇಣುಕಾಂಬೆಗೆ ಯಲ್ಲಮ್ಮ ಎಂದು ಮೊದಲು ಕರೆದವರ್ಯಾರು? ಎಲ್ಲರಮ್ಮನಾಗು ಎಂದು ಮಗನು ಹೇಳಿದ, ಕಲಿಯುಗದಿ ಲೋಕವನು ಕಾಪಾಡೆಂದ. ವಿಜಯನಗರದಾಳ್ವಿಕೆಯಲ್ಲಿ ಬೊಮ್ಮನಾಯಕ, ಯಲ್ಲಮ್ಮ ಎಂದು ಕರೆದು ಪೂಜಿಸಿದವನು. ಯಲ್ಲಮ್ಮನ ಪೂಜೆಯನ್ನು ಮಾಡುವರ್ಯಾರು? ತಾಯಿಗಿರುವ ಹೆಸರುಗಳು ಮತ್ತೆ ಯಾವುವು? ಲಿಂಗಾಯಿತ ಬಣಜಿಗ ಪೂಜಾರಿ ಇರುವರು, ಎಲ್ಲ ಜಾತಿ ಧರ್ಮದವರು ಇಲ್ಲಿ ಬರುವರು. 7 ಕೊಳ್ಳದೆಲ್ಲವ್ವ ರೇಣುಕಾಂಬೆ, ಭಂಡಾರದ ಅವ್ವ ಎಲ್ಲವ್ವ ಎನ್ನುವರು. ಜಮದಗ್ನಿಯು ಯಾರು? ಎಲ್ಲಿ ಇದ್ದನು? ಯಾವ ಕಾರ್ಯಕ್ಕಾಗಿ ಇವನು ಖ್ಯಾತನಾದನು?
ಜಗದಂಬೆಯ ಮೂರ್ತಿ ಇಡುವರು. ದೇವಿಯನ್ನು ವಿವಿಧ ರೀತಿ ಶೃಂಗರಿಸುವರು. ಗುಂಪು ಗುಂಪಾಗಿ ಇವರು ಸೇವೆಗೈವರು. ಕಡ್ಡಲಿಗೆ ಹಿಡಿಯುವುದೆಂದರೇನು ತಾಯಿಯೇ? ಇವರೇಕೆ ಭಿಕ್ಷೆಯನು ಬೇಡುವರವ್ವ? ಸಣ್ಣ ಬುಟ್ಟಿಯಲ್ಲಿ ದೇವಿಯನ್ನು ಪೂಜಿಸಿ 5 ಮನೆಯಲಾದರೂ ಬೇಡುವರವ್ವ. ಎಲ್ಲ ಜಾತಿ ಧರ್ಮದಲ್ಲೂ ಭಕ್ತರಿರುವರು. ಎಲ್ಲಮ್ಮನ ಭಕ್ತಿಯಿಂದ ನಂಬುತ್ತಿರುವರು. ಎಲ್ಲಮ್ಮನ ಗುಡ್ಡದಲ್ಲಿ ಮತ್ತೆ ಏನಿದೆ? ನೋಡುವಂಥ ಸ್ಥಳಗಳು ಮತ್ತೆ ಯಾವುವು? ಅರಿಶಿಣ ಕುಂಕುಮದ ತೀರ್ಥ, ಎಣ್ಣೆ ತೀರ್ಥವು. ಜೋಗುಳ ಭಾವಿಯ ಜೊತೆಗೆ ಸಿದ್ಧರ ಕವಿಯು. ಪರಶುರಾಮ ಮಾತಂಗಿ ಭೈರವ ಗುಡಿಯು. ಜಮದಗ್ನಿ ಎಲ್ಲಮ್ಮರ ಗುಡಿಗಳಿರುವವು. ತೀರ್ಥಗಳನ್ನು ಇಲ್ಲಿ ಯಾರು ನಿರ್ಮಿಸಿದರು? ಭಕ್ತ ಜನರು ಇಲ್ಲಿ ಏಕೆ ಸ್ನಾನಗೈವರು? ಪರಶುರಾಮ ಬಾಣ ಹೂಡಿ ನಿರ್ಮಿಸಿದವನು. ಗಂಗೆಯ ಮುನಿ ಸರಸ್ವತಿಯ ಜಲವ ತಂದನು. ತೀರ್ಥಗಳಲ್ಲಿ ಔಷಧಿಯ ಗುಣಗಳಿರುವವು. ಸ್ನಾನಗೈದ ಜನರ ಸರ್ವ ರೋಗ ಕಳೆವವು. ಜೋಗುಳ ಭಾವಿಯು ಇಲ್ಲಿ ಏಕೆ ಪ್ರಸಿದ್ಧ? ಇಲ್ಲಿ ಸ್ನಾನ ಮಾಡಿದರೆ ಏನು ಸಿಗುವುದು? ರೇಣುಕಾಂಬೆ ದೇವಿ ಇಲ್ಲಿ ಸ್ನಾನಗೈದಳು. ಶಾಪ ತಂದ ಕುಷ್ಠರೋಗ ಕಳೆದುಕೊಂಡಳು. ಇಲ್ಲಿ ಯಾರು ಭಕ್ತಿಯಿಂದ ಸ್ನಾನಗೈವರೋ ಶಾಪ ತಾಪ ಕಳೆದುಕೊಂಡು ಶುದ್ಧ ಪಡೆವರು. ದೇವಿಯನ್ನು ಪೂಜೆಗೈವ ರೀತಿ ಯಾವುದು? ದರ್ಶನಕ್ಕೆ ಯಾವ ದಿನವು ಶ್ರೇಷ್ಠವಿರುವುದು? ಭಕ್ತಿಯೊಂದೇ ತಾಯಿಗೆ ಬೇಕಾದ ಪೂಜೆಯು. ಶುಕ್ರವಾರ ಮಂಗಳವಾರ ಶ್ರೇಷ್ಠ ವಾರವು. ಹುಣ್ಣಿಮೆಯ ದಿನವಂತೂ ಜಾತ್ರೆ ನೆರೆವುದು. ಭಂಡಾರವು ಗಿರಿ ತುಂಬ ಹರಡಿ ಬಿಡುವುದು. ಭಂಡಾರದ ಮಹಿಮೆ ಏನು ಹೇಳು ತಾಯಿಯೇ? ದೇವಿ ನಮಗೆ ನೀಡುವ ಪ್ರಸಾದ ಯಾವುದು? ಭಂಡಾರವು ಭವದ ರೋಗ ಕಳೆದು ಬಿಡುವುದು. ಭಕ್ತರನ್ನು ಭೂತ ಪ್ರೇತ ಬಾಧೆ ಕಾಡದು. ಭಂಡಾರವಿ ತಾಯಿಯ ಪ್ರಸಾದವೆನಿಸಿದೆ. ಭಕ್ತರನ್ನು ಕಾಯುವ ಅಂಗಾರವಾಗಿದೆ. ದೇವಿಯನ್ನು ಯಾವ ರೀತಿ ಶೃಂಗರಿಸುವರು? ಯಾವ ಹೂವು ದೇವಿಗೆ ಪ್ರೀತಿಯಾದುದು? ಸೀರೆಯುಡಿಸಿ ನತ್ತು ಮಾಂಗಲ್ಯವಿಡುವರು. ಕಿರೀಟಾಭರಣದಿಂದ ಶೃಂಗರಿಸುವರು. ಅರಿಶಿಣ ಕುಂಕುಮದಿಂದ ಪೂಜೆಗೈವರು. ಇಷ್ಟವಾದ ಕೇದಿಗೆಯನ್ನು ಮುಡಿಗೆ ಇಡುವರು.
ಭಿಕ್ಷೆ ಪಡೆವರು